ಕೆಲವೊಮ್ಮೆ ನಮ್ಮನ್ನು ಆಯಾಸ, ಅನಾರೋಗ್ಯ, ಹಾಗೆ ಇಂಟ್ರೆಸ್ಟ್ ಇಲ್ಲದೆ ಇರೋತನ ಅಂತಕ್ಕಂಥದ್ದು ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮನ್ನು ಬಿಡ್ದಿರಾ ಒಂದು ಮೂಲೆ ಕೂರಿಸ್ಬಿಡುತ್ತೆ. ಏನು ಹೇಳ್ತೀರಾ? ಆದರೂ ನಾವು ಬೌನ್ಸ್ ಬ್ಯಾಕ್ ಆಗಿ ನಮ್ಮ ಒಂದು ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಬಟ್ ಈ ಒಂದು ವ್ಲಾಗ್ನ ಮುಖಾಂತರ ನಾನು ನಮ್ಮ ಸ್ಟ್ರೆಸ್ ಫ್ರೀ ಕಿಚನ್ ರೊಟೀನನ್ನು ಯಾವ ರೀತಿ ಮಾಡ್ಕೊಳ್ತೀನಿ, ಅದೇ ರೀತಿಯಾಗಿ ಸ್ಟ್ರೆಸ್ ಇಲ್ದಿರ ಕೆಲಸ ಕಾರ್ಯಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ಈ ಒಂದು ವ್ಲಾಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಯಾವುದೇ ಕೆಲಸ ಮಾಡಲಿಕ್ಕಾಗಲಿ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾವುದೇ ಒಂದು ವರ್ಕ್ನ ನಾವು ಸ್ಟ್ರೆಸ್ ಫ್ರೀ ಆಗಿ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಮೊದಲಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮೊದಲು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ದಿನನಿತ್ಯದ ಜೀವನದಲ್ಲಿ ನಾವು ಮಕ್ಕಳು, ಗಂಡ, ಸಂಸಾರ ಅಥವಾ ಕುಟುಂಬ ಅಂತ ನಾನಾ ರೀತಿಯ ಓಡಾಟದೊಂದಿಗೆ ನಮ್ಮ ಹೆಲ್ತ್ನ ಬಗ್ಗೆ ನಾವು ಕಾಳಜಿನೇ ವಹಿಸಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತ್ನ ಬಗ್ಗೆ ನಾವು ಯಾವಾಗ ಒಂದು ಒಳ್ಳೆ ನಿಲುವನ್ನು ತಗೊಳ್ತೀವಿ, ಆಗ ನಾವು ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ಮಾಡ್ಕೋಬೋದು. ನಾವು ಕಿಚನಲ್ಲಿ ಸ್ಟ್ರೆಸ್ ಫ್ರೀಯಾಗಿ ಇರಬೇಕು ಅಂತಂದರೆ ಮೊದಲಿಗೆ ಕ್ಲೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಮೊದಲು ಬರ್ತಕ್ಕಂಥದ್ದು ವೆಸಲ್ಸ್ ಕ್ಲೀನಿಂಗ್ ಅಥವಾ ಪಾತ್ರೆಗಳನ್ನು ನಾವು ನೀಟಾಗಿ ತೊಳೆದು ಆರ್ಗನೈಸ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದರ ಪ್ಲೇಸಲ್ಲಿ ಅದನ್ನು ಜೋಡಿಸ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಪಾತ್ರೆಗಳನ್ನು ಮೊದಲಿಗೆ ಸ್ವಚ್ಛಗೊಳಿಸ್ಕೊಂಡು ಅದರ ಪ್ಲೇಸಲ್ಲಿ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ. ಒಂದು ಡೇನಲ್ಲಿ ನಾವು ನಮ್ಮ ಹೆಚ್ಚು ಸಮಯವನ್ನು ಕಿಚನಲ್ಲೇ ಕಳೆಯೋದ್ರಿಂದ ನಾವು ಆದಷ್ಟು ಕಿಚನನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ತಾ, ಹಾಗೆ ಯಾವ್ಯಾವ ಯುಟೆನ್ಸಿಲ್ ಅಥವಾ ಯಾವ್ಯಾವ ಪಾತ್ರೆಯನ್ನು ಯಾವ್ಯಾವ ಸ್ಥಳದಲ್ಲಿಡಬೇಕು ಅಂತ ನೀಟಾಗಿ ಜೋಡಿಸ್ಕೊಂಡ್ರೆ ಆದಷ್ಟು ನಮ್ಮ ಕೆಲಸದ ಒಂದು ಒತ್ತಡ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಅಡುಗೆ ಮಾಡಲಿಕ್ಕಾಗಲಿ ಅಥವಾ ಕೆಲಸ ಮಾಡಲಿಕ್ಕಾಗಲಿ ಕಿಚನಲ್ಲಿ ನಮಗೆ ಆಸಕ್ತಿ ಬರುತ್ತೆ. ಈ ಒಂದು ಪಾತ್ರೆಗಳ ಕ್ಲೀನಿಂಗ್ ಅಂತಕ್ಕಂಥದ್ದು ನೀವು ಅಡುಗೆ ಮಾಡ್ತಿದ್ದಾಗಲೇ ಸೈಮಲ್ಟೇನಿಯಸ್ ಆಗಿ ಅಡುಗೆ ಜೊತೆಗೆ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂಚೂರು ಟೈಮ್ ಸೇವಿಂಗ್ ಅನ್ನೋದು ಮಾಡ್ಕೋಬೋದು. ಹೆಣ್ಮಕ್ಳಂದ್ರೇ ಮಲ್ಟಿ ಟಾಸ್ಕಿಂಗ್ ರೋಲ್ಸನ್ನು ಪ್ಲೇ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕಿಚನಲ್ಲಿ ಟೈಮ್ ಸೇವ್ ಆಗಲಿಕ್ಕೆ ಯಾವುದಾದ್ರೂ ಒಂದು 2 ಕೆಲಸಗಳನ್ನು ಅಟ್ಲೀಸ್ಟ್ ಅಟ್ ಎ ಟೈಮ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಲೈಕ್ ಆ್ಯಸ್ ಐ ಸೆಡ್, ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಅಡುಗೆಯನ್ನು ಕಂಟಿನ್ಯೂ ಮಾಡಿಕೊಂಡು 2 ಕೆಲಸಗಳನ್ನು ಸೈಮಲ್ಟೇನಿಯಸ್ ಆಗಿ ಮುಗಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಿಚನಲ್ಲಿ ಇರ್ತಕ್ಕಂತಹ ಶೆಲ್ಫ್ಸ್ ಆಗ್ಬೋದು, ಹಾಗೆ ಟೈಲ್ಸ್ ಏರಿಯಾ ಆಗ್ಬೋದು, ಇದನ್ನೆಲ್ಲ ನಾವು ಸೈಮಲ್ಟೇನಿಯಸ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಸ್ವಚ್ಛಗೊಳಿಸ್ಕೊಳ್ಳೋದ್ರಿಂದ 2 ಕೆಲಸಗಳನ್ನು ನಾವು ಒಟ್ಟೊಟ್ಟಿಗೆ ಮಾಡಿದಾಗೂ ಆಗುತ್ತೆ, ಹಾಗೆ ಟೈಮ್ ಸೇವ್ ಸಹ ಮಾಡ್ಬೋದು. ಹಾಗೆ ನಾವು ಒಂದು ದಿನ ಮುಂಚಿತವಾಗಿ ಯೋಚನೆಯನ್ನು ಮಾಡಿಕೊಂಡು ನಾಳೆ ಪ್ರಿಪೇರ್ ಮಾಡ್ತಕ್ಕಂತಹ ಮೀಲ್ಸ್ ಆಗ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗ್ಬೋದು, ಹಾಗೆ ರಾತ್ರಿ ಪ್ರಿಪೇರ್ ಮಾಡಬೇಕಾಗಿರುವಂತಹ ಡಿನ್ನರ್ ಆಗ್ಬೋದು, ಇದನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಕುಕ್ಕಿಂಗನ್ನು ಮಾಡೋದ್ರಿಂದ ನಾವು ಈಸಿಯಾಗಿ ಕ್ಲೀನಿಂಗ್ ವರ್ಕನ್ನು ಮಾಡಲಿಕ್ಕೆ ಟೈಮನ್ನು ತೆಗೆದಿಡ್ಬೋದು.
ನಾನು ಸಾಮಾನ್ಯವಾಗಿ ಕಿಚನ್ ಕ್ಲೀನಿಂಗಲ್ಲಿ ಮೇನ್ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಗ್ಯಾಸ್ ಸ್ಟವ್ ಅಥವಾ ನಾವು ಕುಕ್ಕಿಂಗ್ ಮಾಡ್ತಕ್ಕಂಥ ಸ್ಟವ್ ಏನಿರುತ್ತೆ ಅದನ್ನು ನಾನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀನಿ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು, ಆಗಿಂದಾಗೆ ಅಡುಗೆ ಮಾಡುವಾಗಲೇ ನಾನು ಆ ಗ್ಲಾಸ್ ಪಾರ್ಟ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ವೀಕೆಂಡಲ್ಲಿ ನಾನೇನಾದರೂ ರಿಜಿಡ್ ಪಾರ್ಟ್ಸ್ ಇದ್ದರೆ, ಲೈಕ್ ಆ ಸ್ಟೀಲ್ ಪ್ಲೇಟ್ ಮೇಲೆ ಇರ್ತಕ್ಕಂಥ ರಿಜಿಡ್ ಮಾರ್ಕ್ಸ್ನ ಎಲ್ಲ ಹಾರ್ಡ್ ಸ್ಟೇನ್ಸ್ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನನಗೊಂಚೂರು ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ನಾನು ರೆಗ್ಯುಲರಾಗಿ ಅವೆಲ್ಲನೂ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಸೊ ನಾನು ವೀಕ್ಲಿ 1 ಡೇ ಅಂತ ತುಂಬ ಫ್ರೀ ಇರೋವಂಥ ಟೈಮಲ್ಲಿ ಅವೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ತುಂಬ ಕ್ಲೀನಿಂಗ್ ವರ್ಕ್ ಇದೆ ಅಂದಾಗ ಆಬ್ವಿಯಸ್ಲಿ ಮೈಂಡ್ಗೆ ಬೋರಿಂಗ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಮೈಂಡ್ಗೆ ಬೋರ್ ಆಗದಿರ ಇರಲಿ, ಅದು ಸ್ಟ್ರೆಸ್ಗೆ ಲೀಡ್ ಮಾಡದಿರ ಇರಲಿ ಅನ್ನೋ ಕಾರಣಕ್ಕೆ ನಾವು ಒಂಚೂರು ಮ್ಯೂಸಿಕನ್ನು ಎಂಜಾಯ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ಇದು ಸಹ ಒಂದು ರೀತಿ ಸ್ಟ್ರೆಸ್ ರಿಲೀಫ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಮನೆ ಅಂದ ಕೂಡಲೇ ಸಣ್ಣ ಪುಟ್ಟ ಕೆಲಸಗಳು ಇರೋದಂತೂ ಕಾಮನ್. ಫಾರ್ ಎಕ್ಸಾಂಪಲ್, ನಾವು ಸೇವನೆ ಮಾಡಿರುವಂತಹ ಆಹಾರದ ಪ್ಲೇಟ್ಸ್ ಇರ್ಬೋದು, ಅಥವಾ ಚಹಾ ಅಥವಾ ಕಾಫಿ ಕುಡಿದಿರುವಂತಹ ಗ್ಲಾಸಸ್ ಇರ್ಬೋದು, ಅದು ಅಲ್ಲಿಂದಲ್ಲೇ ಇಟ್ಟು ಮೆಸ್ ಮಾಡ್ಕೊಳ್ಳೋ ಬದಲು ನಾವು ಆಗಾಗ ಕಿಚನ್ ಏರಿಯಾ ಆಗಲಿ ಅಥವಾ ಹಾಲಲ್ಲಾಗಲಿ ಅಥವಾ ಬೆಡ್ರೂಮ್ಗಳಲ್ಲಾಗಲಿ ಎಂಟರ್ ಆದಾಗ ಆ ಒಂದು ಕೆಲಸನ ತಕ್ಷಣ ಗ್ಲಾಸ್ಗಳನ್ನು ಎತ್ಕೊಬೋದು, ಅಥವಾ ಏನು ತಿಂದಿರೋ ಪ್ಲೇಟ್ಸನ್ನು ಎತ್ಕೊಬಂದು ಸಿಂಕಲ್ಲಿ ಹಾಕಿ ನಾವು ವಾಶ್ ಮಾಡೋದ್ರ ಮೂಲಕ ಸಣ್ಣ ಪುಟ್ಟ ಕೆಲಸಗಳು ಅನ್ನೋವು ಆಗಿಂದಾಗೆ ಫಿನಿಶ್ ಆಗ್ತಾ ಬರುತ್ತೆ. ಸೊ ದ್ಯಾಟ್ ನಮಗೆ ಸ್ಟ್ರೆಸ್ ರಿಲೀಫ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ. ಕ್ಲೀನಿಂಗ್ ಅಂತ ಬಂದ ತಕ್ಷಣ ನಾವು ಮೇನ್ ಗೆಜೆಟ್ಸ್ ಏನಿರುತ್ತೆ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಈ ರೀತಿಯ ತರಕಾರಿ ಬುಟ್ಟಿಗಳಾಗಿರ್ಬೋದು ಅಥವಾ ಸ್ಟೋರೇಜ್ ಬಾಕ್ಸಸ್, ಈದರ್ ಇಟ್ ಈಸ್ ಸಿಲ್ವರ್ ಅಥವಾ ಸ್ಟೀಲ್ ಯಾವುದೇ ಆಗಿರಲಿ, ಅವುಗಳನ್ನು ಗಮನ ಹರಿಸೋದಿಲ್ಲ. ನಾವು ಅಡುಗೆ ಮಾಡಬೇಕಾದ್ರೆ ಹೆಚ್ಚು ಇವುಗಳನ್ನೇ ಮುಟ್ತಾ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ಹೈಜಿನಿಟಿ ಪರ್ಪಸ್ಗೋಸ್ಕರ ಅಟ್ಲೀಸ್ಟ್ ಈ ಒಂದು ವಸ್ತುಗಳನ್ನು ನಾವು 2 ವೀಕ್ಸ್ ಒನ್ಸ್ ಆದರೂ ನಾವು ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಅನ್ನೋದು ಹೈಜಿನಿಕ್ ಆಗಿ ಮಾಡ್ಬೋದು. ಅದೇ ರೀತಿಯಾಗಿ ನಮಗೆ ಡಸ್ಟ್ ಫ್ರೀ ಏರಿಯಾನ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋ ಖುಷಿಯೊಂದಿಗೆ ಸ್ಟ್ರೆಸ್ ಅನ್ನೋದು ಇನ್ನೂ ಕಡಿಮೆ ಆಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸನ ಒಂದು ಚೂರು ಎಫರ್ಟ್ ಹಾಕಿ ಮಾಡೋದ್ರಿಂದ ಅಥವಾ ಕಂಪ್ಲೀಟ್ ಮಾಡೋದ್ರಿಂದ ಮತ್ತೆ ಅದು ಹೆಚ್ಚು ಮೆಸ್ ಆಗ್ತೀರಾ ನಾವು ಅದನ್ನು ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ತರಕಾರಿ ಬುಟ್ಟಿಗೆ ಈ ಒಂದು ತರಕಾರಿಗಳನ್ನು ಹಾಕೋಕ್ಕಿಂತ ಮುಂಚೆ ಇದರಲ್ಲಿರ್ತಕ್ಕಂಥ ಸಿಪ್ಪೆ ಏನಿರ್ಬೋದು, ಲೈಕ್ ಈರುಳ್ಳಿಯಲ್ಲಿರ್ತಕ್ಕಂಥ ಹೆವಿ ಸಿಪ್ಪೆ ಏನಿರುತ್ತೆ ಅದನ್ನ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ಒಂದು ಪೊಟ್ಯಾಟೊ ಅಥವಾ ಆಲೂಗಡ್ಡೆಯಲ್ಲಿರ್ತಕ್ಕಂಥ ಮಣ್ಣು ಅದನ್ನೆಲ್ಲ ಕ್ಲೀನ್ ಮಾಡಿ ಒಣಗಿಸಿ ನಂತರ ನಾನು ಈ ಒಂದು ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಸೇಮ್ ವೇ ಇಲ್ಲಿರ್ತಕ್ಕಂಥ ಗಾರ್ಲಿಕ್ ಅಷ್ಟೇ ಕ್ಲೀನ್ ಮಾಡಿ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮೆಸ್ನ ಅವಾಯ್ಡ್ ಮಾಡ್ಬೋದು. ಅದೇ ರೀತಿಯಾಗಿ ನಮಗೆ ಹೆಚ್ಚು ಕೆಲಸದ ಒಂದು ಹೊರೆ ಅಂತಕ್ಕಂಥದ್ದು ಇರೋದಿಲ್ಲ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ಟ್ರೆಸ್ ಫ್ರೀ ಕಿಚನ್ ಮೇಂಟೈನ್ ಮಾಡೋದು ಯಾವ ರೀತಿ ಅಂತ. ನಿಮಗೆ ನಾನು ಕೊಟ್ಟಿರುವಂಥ ಟಿಪ್ಸ್ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.